Hey guys, good morning. Welcome back to my YouTube channel Ranjita Santosh Vlogs. ಫ್ರೆಂಡ್ಸ್, ಇನ್ನು ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸಲ್ಲಿ ಇದು ಒಂದು. ರಾತ್ರಿ ಚಿಯಾ ಸೀಡ್ಸ್ನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ಕುಡಿತೀನಿ. ಇತ್ತೀಚೆಗೆ ನನ್ನ ವೆಯ್ಟ್ ರೈಸ್ ಆಗ್ತಾನೇ ಇದೆ. ಹೆಂಗೆ ಆಗ್ತಿದೆ ಅಂತ ಅಂದರೆ 3 ಮಂತ್ಸ್ ಬ್ಯಾಕು 56 ಇದ್ದೆ, ಇವಾಗ ನಿಯರ್ಲಿ 59 ಆಗೋಗಿದ್ದೀನಿ. ಓ ಮೈ ಗಾಡ್, ನೋಡಿ ನನಗೆ ಶಾಕ್ ಆಗೋಯಿತು. ನಾನು ಡಿಸೈಡ್ ಮಾಡಿದೆ, ಇಲ್ಲ, ನನ್ನ ಹೈಟಿಗೆ ನಾನು ಅಟ್ಲೀಸ್ಟ್ 154-55 ಆದರೂ ಇರಬೇಕು. ನಾನು ನೋಡಿದ್ರೆ ಏರ್ಸ್ಕೊಂಡು ಹೋಗ್ತಾನೆ ಇದ್ದೀನಿ. ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಬಿಫೋರ್ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗೋ ಮುಂಚೆ ಐ ವಾಸ್ ನಿಯರ್ಲಿ 69 kg. ನಂದು ಇವಾಗ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 58.5 ಇದ್ದೀನಿ. 58 ಕನ್ಸಿಡರ್ಡ್ ಮಾಡ್ತೀನಿ ನಾನು. ಯಾಕಂದರೆ ನಾವು ನೈಟೆಲ್ಲ ಏನು ಇಂಟೇಕ್ ಮಾಡಿರ್ತೀವಿ ಅದೆಲ್ಲ ಅದೆಲ್ಲ ಕನ್ಸ್ಯೂಮ್ ಆಗಿರುತ್ತೆ ಬಾಡಿಲಿ. ಹಂಗಾಗಿ ವಾಟರ್ ಆಗಿರ್ಬೋದು, ನಾವು ತಿನ್ನೋ ಫುಡ್ ಆಗಿರ್ಬೋದು, ಎಲ್ಲ ಕನ್ಸ್ಯೂಮ್ ಆಗಿರುತ್ತೆ. ಅದರಿಂದ ನಾನು 1 kg ಕಟ್ ಮಾಡ್ತೀನಿ. ಅದರಲ್ಲಿ ಯಾವಾಗಲೂ ಲೆಸ್ ಮಾಡಿನೇ ನಾವು ವೆಯ್ಟ್ನ ಎಂಪ್ಟಿ ಸ್ಟಮಕಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಐ ಆಮ್ ಪ್ರೆಸೆಂಟ್ 58 kg ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಅಕ್ಕಿ ರೊಟ್ಟಿ ಖಾರ ಚಟ್ನಿ ಆಗಿತ್ತು. ಅದ್ರ ಜೊತೆಗೆ 1-2 ಆ್ಯಪಲ್ನ ಆ್ಯಡ್ ಮಾಡಿಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ, ಇದೇನಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಶಂಖಪುಷ್ಪ ಹೂವು, ಬಟರ್ಫ್ಲೈ ಫ್ಲವರ್ ಇದೆಯಲ್ಲ, ಅದ್ರದ್ದು ಸೀಡ್ಸ್, ಇದು ಬೀಜ. ಇಲ್ಲೇ ನಮ್ಮ ನೇಬರ್ಸು ಅವ್ರನ್ನ ಕೇಳಿದೆ, ಅದ್ರದ್ದು ಬೀಜ ಇದ್ದರೆ ಕೊಡಿ ಅಂದ್ಬಿಟ್ಟು ಅವ್ರು ತಂದು ಕೊಟ್ಟಿದ್ದರು. ಸೊ ಇದನ್ನು ಇವಾಗ ಪ್ಲ್ಯಾಂಟಿಂಗ್ ಮಾಡಬೇಕು. ಇವಾಗ ಅಷ್ಟೇ ನನ್ನ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಇದನ್ನು ಪ್ಲ್ಯಾಂಟಿಂಗ್ ಮಾಡೋಣ ಅಂತ ಮನೆ ಸುತ್ತಮುತ್ತ ಪಾಟಿಗೆ ಹಾಕೋ ಬದಲು ಪಾಟಿಗೆ ಹಾಕಿದರೆ ಬೆಟರ್ ಆಗ್ತಿತ್ತು. ಅದು ಹಬ್ಬತ್ತಲ್ವ, ಮನೆ ಸುತ್ತಮುತ್ತ ಜಾಗ ಇರೋದ್ರಿಂದ ಮಣ್ಣಿಗೆ ಹಾಕಿಬಿಡೋಣ ಭೂಮಿಗೆ ಅಂದ್ಬಿಟ್ಟು ಜಾಗನ ನೋಡ್ತಾ ಇದ್ದೀನಿ. ಇದನ್ನು ಪ್ಲ್ಯಾಂಟಿಂಗ್ ಮಾಡೋಣ ಇವಾಗ, ಬನ್ನಿ. ಸುತ್ತಮುತ್ತ ಯಾವುದೂ ಪ್ಲ್ಯಾಂಟ್ಸ್ ಇಲ್ಲ. ಬಿಸಿಲೂ ಸ್ವಲ್ಪ ಬರುತ್ತೆ ಇಲ್ಲಿ. ಸೊ ಪ್ಲ್ಯಾಂಟ್ಸ್ಗೆ ಬಿಸಿಲು ತುಂಬ ಇಂಪಾರ್ಟೆಂಟು. ಬಿಸಿಲಿದ್ರೇ ನನಗದು ಗಿಡ ಹಾಕೋಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ. ಸೊ ಇದರಲ್ಲೇ ಹಾಕ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇಷ್ಟೊಂದು ಬೀಜಗಳಿದೆ, ಇದರಲ್ಲಿ ಒಂದು 2 ಬಂದ್ರೂ ಓಕೆ. ಹಾಕಿರ್ತೀನಿ. ಇದು ಬಳ್ಳಿ. ಸೊ ಇದು ಪ್ಲ್ಯಾಂಟ್ ಆದಮೇಲೆ, ಗಿಡ ಬಂದಮೇಲೆ ಅದಕ್ಕೆ ಬಳ್ಳಿ ನೋಡಿ ಇಷ್ಟೊಂದಿದೆ. ಆ್ಯಂಡ್ ಒನ್ ಥಿಂಗ್ ಏನು ಗೊತ್ತಾ, ಇದರಲ್ಲಿ ವೈಟ್ ಆ್ಯಂಡ್ ಪರ್ಪಲ್, ಬ್ಲೂ ಎರಡೂ ಮಿಕ್ಸ್ ಆಗಿದೆ ಫ್ಲವರು. ಬಟ್ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರು ಹಿಂಗೆ ಕೊಟ್ಟರು, ಅವರು ಹೇಳ್ಬಿಟ್ಟೆ ಕೊಟ್ಟಿದ್ದು ಇದೇ ಥರ ಅಂತ. ಸೊ ನಾನು ಹಾಕ್ತಾಯಿದ್ದೀನಿ. ವೈಟ್ ಆದರೂ ಸರಿ, ಬ್ಲೂ ಆದರೂ ಸರಿ, ಯಾವುದಾದ್ರೂ ಬಂದರೂ ಓಕೆ. ನಮ್ಗೆ ಯಾವ ಫ್ಲವರ್ ಬೇಕೋ ಆ ಫ್ಲವರ್ನ ಕಿತ್ಕೊಬೋದು. ಮಣ್ಣು ಹಸಿನೇ ಇದೆ, ಮಳೆ ಬಂದಿತ್ತು ನಿನ್ನೆ ಮೊನ್ನೆ ಎಲ್ಲ. ಸೊ ಹಂಗಾಗಿ ನಮ್ಮ ಮನೆ ಪಕ್ಕನೇ ಜಾಗ ಇದೆ, ಅಲ್ಲೇ ಹಾಕ್ತಾಯಿದ್ದೀನಿ. ಸುಮ್ಮನೆ ಪಾಟಿಂಗ್ ಮಾಡಿ, ಪಾಟ್ಗಿನ್ನ ನೆಲದಲ್ಲೇ ನೀಟಾಗಿ ಬರುತ್ತೆ ಪ್ಲ್ಯಾಂಟ್ಸ್ಗಳು. ನೋಡೋಣ, ಪ್ಲ್ಯಾಂಟ್ ಆದಮೇಲೆ ನಿಮಗೆ ತೋರಿಸ್ತೀನಿ.
ಇದೇನಪ್ಪ ಪ್ಲಾಂಟ್ಸ್ಗೆ ಕೊಲಿನ್ ಹಾಕ್ತಿದ್ದೀನಿ, ಕೊಲಿನ್ ಸ್ಪ್ರೇ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಅದು ಕೊಲಿಂದು ಬಾಟಲ್ ಅಷ್ಟೇ. ಕೊಲಿನ್ ಖಾಲಿಯಾಗಿತ್ತು, ಅದಕ್ಕೆ ನೀರು ತುಂಬಿಸಿ ಇಟ್ಟಿದ್ದ ನನ್ನ ಮಗ. ನೀರು ತುಂಬಿಸ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡೋಕ್ಕೆ ಅಂತ ಇಟ್ಟಿದ್ದೇನೆ. ಸೊ ಅವನಿಗೆ ಯಾಕೆ ಬೇಜಾರು ಮಾಡಬೇಕು ಅಂದ್ಬಿಟ್ಟು ನಾನು ಅದರಲ್ಲೇ ಸ್ಪ್ರೇ ಮಾಡ್ತಾಯಿದ್ದೀನಿ ಪ್ಲ್ಯಾಂಟ್ಸ್ಗೆಲ್ಲ. ಇನ್ನೂ ಮನೆ ಕೆಲಸ ನಂದಿನ್ನೂ ಮುಗ್ದಿಲ್ಲ. ಮುಗಿಯೋ ಮುಂಚೆ ನಾನೊಂದು ಕಪ್ ಗ್ರೀನ್ ಟೀ ಮಾಡೋಕ್ಕೆ ಅಂತ ಒಲೆ ಮೇಲೆ ಇಟ್ಬಿಟ್ಟು, ಇನ್ನು ನಾನು ಮಿಕ್ಕಿದ್ದೇನು ಕೆಲಸ ಅದು ಮಾಡೋ ಅಷ್ಟರೊಳಗಡೆ ಗ್ರೀನ್ ಟೀ ಆಗಿರುತ್ತೆ ಅಂತ ನನ್ನ ಮನೆ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಮನೇಲಿದ್ದೀವಿ ಅಂದ ಮಾತ್ರಕ್ಕೆ ಏನು ಕೆಲಸ ಇರಲ್ಲ, ಸುಮ್ಮನೆ ಫ್ರೀಯಾಗಿ ಕೂತಿರ್ತೀವಿ ಅಂತೇನಿಲ್ಲ, ತುಂಬ ಕೆಲಸ ಇರುತ್ತೆ. ವುಮೆನ್ಸ್ ಆಗಿ ಸೋ ಮೆನಿ ರೋಲ್ಸ್ ವಿ ಹ್ಯಾವ್ ಟು ಪ್ಲೇ, ಲೈಕ್ ಹೌಸ್ ವೈಫ್, ಮದರ್ ಆಗಿರ್ಬೋದು, ಸೊಸೆಯಾಗಿ, ಮಗಳಾಗಿ ತುಂಬ ರೋಲ್ಸ್ನ ನಾವು ಎಟ್ ಎ ಟೈಮ್ ಪ್ಲೇ ಮಾಡಬೇಕಾಗತ್ತೆ. ಹಂಗಾಗಿ ಇದ್ರ ಮಧ್ಯ ಕೆಲಸದ ಜೊತೆಗೆ ನಮಗೆ ನಾವು ಟೈಮ್ ಕೊಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಲೈಫು, ಅದೇ ರುಟೀನು. ಸೊ ಇವತ್ತು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಫುಲ್ ಬಾಡಿ ವರ್ಕೌಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಈವನ್ ಫಿಸಿಕಲಿನೂ ಪ್ರಿಪೇರ್ ಆಗಿದ್ದೀನಿ. ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಗ್ರೀನ್ ಟೀ ಕುಡ್ಕೊಂಡು ನಾನು ರಿಫ್ರೆಶ್ಮೆಂಟ್ ಡ್ರಿಂಕ್, ನಾನು ಯಾವಾಗಲೇ ವರ್ಕೌಟ್ ಮಾಡಬೇಕಾದ್ರೂ ಬಿಫೋರ್ ವರ್ಕೌಟ್ ಡ್ರಿಂಕ್, ಪ್ರೀ ವರ್ಕೌಟ್ ಡ್ರಿಂಕ್ ಅಂದ್ಬಿಟ್ಟು ನಾನು ಲೈಕ್ ಟೀ ಆಗಿರ್ಬೋದು, ಅಥವಾ ಗ್ರೀನ್ ಟೀ ಆಗಿರ್ಬೋದು, ಬ್ಲ್ಯಾಕ್ ಟೀ ಆಗಿರ್ಬೋದು, ಲೆಮನ್ ಟೀ ಆಗಿರ್ಬೋದು, ಅಟ್ಲೀಸ್ಟ್ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ ಆದರೂ ನಾನು ಕುಡ್ಕೊಂಡು ಪ್ರಿಪೇರ್ ಆಗ್ತೀನಿ ವರ್ಕೌಟ್ಗೆ. ಸೊ ಫ್ರೆಂಡ್ಸ್, ಫೈನಲಿ ಆಫ್ಟರ್ ಅ ವೀಕ್ ಎಕ್ಸಸೈಸ್ ಮಾಡೋಕ್ಕೆ ನಾನು ಎಲ್ಲ ಸೆಟಪ್ಪು ಮಾಡ್ಕೊಂಡಿದ್ದೀನಿ. ನನ್ನ ಎಕ್ಸಸೈಸು ಯೂಶ್ವಲಿ ಏನು ಗೊತ್ತಾ, ಸ್ಟ್ರೆಂತ್ ವರ್ಕೌಟ್ ಮಾಡೋದಿದ್ರೆ ನಂದು ವೆಯ್ಟ್ಸ್ ಆಗಿರ್ಬೋದು, ಏನಿರುತ್ತೆ ವಾಟರ್ ಬಾಟ್ಲು ಅದೆಲ್ಲನೂ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ನಾರ್ಮಲ್ ಎಕ್ಸಸೈಸ್ ಆದರೆ ವಾರ್ಮಪ್ ಆಯಿತು ಇವಾಗಷ್ಟೇ. ವಾರ್ಮಪ್ ಆಗಿಲ್ಲ, ಜಸ್ಟ್ ಸಾಂಗ್ಸ್ನ ಎಂಜಾಯ್ ಮಾಡ್ತಾಯಿದ್ದೆ ಅಷ್ಟೇ. ಏನು ಹೇಳ್ತಾಯಿದ್ದೆ? ಎಕ್ಸಸೈಸ್ ಮಾಡಬೇಕಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಕಂಫರ್ಟಬಲ್ ಕ್ಲೋತ್ಸು. ಬಟ್ಟೆನ ಕಂಫರ್ಟಬಲ್ ಆಗಿರೋ ಅಂಥದ್ದು ಹಾಕ್ಕೊಂಡ್ರೆ ಮಾತ್ರ ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋ ಅಂಥದ್ದು. ಆಮೇಲೆ ಅದ್ರ ಜೊತೆಗೆ ಬೇಕು ಅಂದರೆ ಮ್ಯೂಸಿಕ್ನ ನಿಮಗೆ ಕಿವಿಗೆ ಹಾಕೊಳ್ಳೋದಕ್ಕಾಗಲ್ಲ ಅಂತ ಅಂದರೆ ಟಿ ವಿಲಾಗಿರ್ಬೋದು ಅಥವಾ ಬ್ಲೂಟೂತ್ ಆಗಿರ್ಬೋದು, ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಇಟ್ ಗಿವ್ಸ್ ಮೋರ್ ಎನರ್ಜಿ ಬೂಸ್ಟರ್ ಥರ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ರೆ ಯು ಫೀಲ್ ಗುಡ್. ನಾವೇನೇ ಮಾಡಲಿ, ಯಾವುದೇ ಎಕ್ಸಸೈಸ್ ಮಾಡಲಿ, ಅದನ್ನು ಫೀಲ್ ಮಾಡಿಕೊಂಡು ಮಾಡ್ತಾಯಿದ್ರೇ ನಮ್ಗೆ ಅದರ ರಿಸಲ್ಟ್ ಪೂರ್ತಿ ಸಿಗೋ ಅಂಥದ್ದು. ರಿಸಲ್ಟ್ ಓಕೆ ಸೆಕೆಂಡ್ರಿ, ಬಟ್ ಅದನ್ನು ಎಂಜಾಯ್ ಮಾಡಿಕೊಂಡು, ಅದು ವರ್ಕೌಟ್ ಆಗಿರ್ಬೋದು, ಏನೇ ಆಗಿರಲಿ, ಮನೆ ಕೆಲಸ ಆಗಿಲ್ಲ, ಅದನ್ನು ನಾವೊಂದು ಅಡುಗೆ ಮಾಡಬೇಕು ಅಂತ ಅಂದರೆ, ಒಂದು ಡಿಶ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ. ಅದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಸೇಮ್ ಆ್ಯಸ್ ಇಟ್ ಈಸ್ ನಾವು ಎಕ್ಸಸೈಸ್ ಮಾಡಬೇಕಿದ್ರೆ ಅದನ್ನು ಫೀಲ್ ಮಾಡಿಕೊಂಡು, ಅದನ್ನು ಪೇಯ್ನ್ ಆಗ್ತಾಯಿದ್ರೂ ಆ ಪೇಯ್ನ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಎಕ್ಸಸೈಸ್ ಮಾಡಿ. ಸೊ ದಟ್ ನಿಮಗೆ ವರ್ಕೌಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಕ್ಸಸೈಸ್ ಮಾಡಬೇಕಿದ್ರೆ ಮೆಂಟಲಿ ಎಷ್ಟು ಸ್ಟೇಬಲ್ ಆಗಿರ್ತೀವೋ ಫಿಸಿಕಲಿ ಅಷ್ಟೇ ಲೈಕ್ ಫಿಸಿಕಲಿನೂ ನಾವು ಅಷ್ಟೇ ಸ್ಟೇಬಲ್ ಆಗಿರಬೇಕು. ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ ಎಕ್ಸಸೈಸ್ ಮಾಡಬೇಕು, ಇವಾಗ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾ ಇರುತ್ತೆ, ಇವತ್ತು ವಾಕ್ ಹೋಗಬೇಕು, ಇವತ್ತು ಬೇಗ ಎದ್ದೇಳಬೇಕು ಅಂತ. ಬಟ್ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ನಾವೆಷ್ಟೇ ಟ್ರೈ ಮಾಡ್ತಿರ್ತೀವಿ ಮಾಡೋಕ್ಕೆ ಅಂತ, ಬಟ್ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡಲ್ಲ. ಅಯ್ಯೋ ಯಾರು ಎದ್ದೇಳ್ತಾರಪ್ಪ, ಲೇಜಿ ಫೀಲ್ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಫಸ್ಟು ಕ್ಲಿಯರಾಗಿರಬೇಕು. ನೀವೇನು ಮಾಡ್ತಾಯಿದ್ದೀರಾ, ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕ್ಲಿಯರಾಗಿ ಇರಬೇಕು. ಯಾವುದೇ ಟೆನ್ಷನಿಂದ, ಯಾವುದೇ ಒತ್ತಡದಿಂದ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ನೀವು ಫ್ರೀಯಾಗಿದೆ, ನೀವು ಯಾವುದೇ ಟೈಮ್ ಆಗಲಿ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡಿ. ಯಾಕಂದರೆ ಮನೇಲಿ ಹೌಸ್ ಮೇಕರ್ ಅಂತ ಅಂದರೆ 1000 ಕೆಲಸ ಇರುತ್ತೆ. ಬರೀ ಎಕ್ಸಸೈಸ್ ಮಾಡಿಕೊಂಡೇ ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ. ತುಂಬ ಕೆಲಸಗಳಿರುತ್ತೆ. ನೀವೇ ನೋಡಿದ್ರಿ ಅಲ್ವಾ ನಾನು ಎಷ್ಟು ಕೆಲಸ ಮಾಡಿದೆ ಎಕ್ಸಸೈಸ್ ಮಾಡೋ ಮುಂಚೆ ಅಂತ. ಸೊ ದಟ್ ಎಲ್ರಿಗೂ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ, ಅವ್ರದ್ದೇ ಆದಂಥ ಏನು ಪರ್ಸ್ನಲ್ ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲನೂ ಮುಗಿಸ್ಕೊಂಡು ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ತಿಂಡಿ ಆದಮೇಲೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ 1-2 hours ಆಯಿತು. ನಾನು ಇವಾಗ ಟೈಮ್ ಆಲ್ರೆಡಿ 11:45 ಆಗ್ತಾ ಬಂತು ಟೈಮು. ನನ್ನ ಊಟಕ್ಕಿಂತ 2 hours ಟೈಮ್ ಇದೆ. ನನ್ನ ಬ್ರೇಕ್ಫಾಸ್ಟ್ ಆಗಿ 2 hours ಆಗೋಯ್ತು. ಮಧ್ಯೆ ಇವಾಗ ವರ್ಕೌಟ್ ಮುಂಚೆ ನಾನು ಗ್ರೀನ್ ಟೀನ ತೊಗೊಂಡು, ಬೇಕು ಅಂದರೆ ನೀವು ಮಧ್ಯೆ ಸ್ನ್ಯಾಕ್ಸ್ ಥರ ಏನಾದರೂ ಲೈಕ್
ಕ್ಯಾರೆಟ್ ಆಗಿರ್ಬೋದು, ಕುಕ್ಕುಂಬರ್, ವೆಜ್ಜೀಸು, ಇಂಥದ್ದೇನಾದರೂ ಚೂಸ್ ಮಾಡಿಕೊಂಡು ನೀವು ಜ್ಯೂಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇಂಥದ್ದೇನಾದರೂ ನೀವು ಮಧ್ಯೆ ಮಧ್ಯೆ ತಗೊಳ್ತಾ ಇರ್ಬೋದು. ಆ್ಯಂಡ್ ಎಗ್ ವೈಟ್ ಸೋರ್ಸ್ ಆಫ್ ಪ್ರೋಟೀನ್, ಅಂದರೆ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಡಯಟ್ ಬಗ್ಗೆ ಅಥವಾ ನಾನು ಫುಡ್ ರೊಟೀನ್ ಬಗ್ಗೆ, ಮತ್ತು ನಾನು ಏನೇನು ತೊಗೊಳ್ತೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಬಟ್ ಇವಾಗ ನನ್ನ ಏನಿದೆ, ನಾನು ಮನೇಲಿ ಏನಿರುತ್ತೆ ಅದನ್ನೇ ನಾವು ಮ್ಯಾನೇಜ್ ಮಾಡಿಕೊಂಡು ಸಿಗುವಂಥ ಟೈಮಲ್ಲಿ ನಾವು ಹೇಗೆ ನಮ್ಮ ಹೆಲ್ತನ್ನ ಕಾಪಾಡ್ಕೊಬೇಕು, ಹೇಗೆ ನಮ್ಮ ಡೈಲಿ ರುಟೀನಲ್ಲಿ ನಮ್ಮ ಎಕ್ಸಸೈಸ್ಗೆ ಹೇಗೆ ಟೈಮ್ ಕೊಡಬೇಕು ಅನ್ನೋದನ್ನು ನಾನು ಜಸ್ಟ್ ಇನ್ಫಾರ್ಮೇಟಿವ್, ನನ್ನನ್ನು ಫಾಲೋ ಮಾಡಿ ಅಂತ ಅಲ್ಲ, ಜಸ್ಟ್ ನಾನು ಈಗ ಮಾಡ್ತೀನಿ, ಈ ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿರೋದಷ್ಟೇ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ಇವತ್ತು ನಾನು ಓವರ್ ಆಲ್ ಬಾಡಿಗೆ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಫ್ರೆಂಡ್ಸ್, ಇದು ನಂದು ಇನ್ನೊಂದು ಅವತಾರ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಏನಪ್ಪ ಇದು ಎಕ್ಸಸೈಸ್ ಮಾಡೋಣ, ವರ್ಕೌಟ್ ಮಾಡೋಣ ಬನ್ನಿ ಅಂದ್ಬಿಟ್ಟು ಹಿಂಗೆ ಹುಚ್ಚು ಬಂದವಳ ಥರ ಕುಣಿತಾ ಇದ್ದಾಳೆ ಅಂದ್ಕೊಂಬೇಡಿ, ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದು ಆ್ಯಕ್ಚುಲಿ ನಂದು ಎಕ್ಸಸೈಸ್ ಮಾಡೋ ಮುಂಚೆ ನಾನೊಂದು ಕೆಲವೊಂದು ಸಾಂಗ್ಸ್ ಹಾಕ್ಕೊಂಡು ನಾನು ಕೈಂಡ್ ಆಫ್ ವಾರ್ಮಪ್ ಥರನೇ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾನು ವಾರ್ಮಪ್ ಮಾಡೋ ಅಂಥದ್ದು. ಎವ್ರಿಡೇ ನಾನು ಯಾವಾಗ ನಾನು ಎಕ್ಸಸೈಸು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನೋ, ಸೊ ನಾನು ಸ್ಟಾರ್ಟ್ ಮಾಡೋ ರೀತಿ ಈಗಿರುತ್ತೆ. ಆ್ಯಸ್ ಐ ಟೋಲ್ಡು, ನಾವು ಎಕ್ಸಸೈಸ್ ಮಾಡೋ ಮುಂಚೆ ಒಂದು 10 ಮಿನಿಟ್ಸು ವಾರ್ಮಪ್ ಮಾಡ್ಕೊಬೇಕು. ನಾನು ಯೂಶ್ವಲಿ ಈ ಥರ ಡ್ಯಾನ್ಸ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಒಂದು 100 ಸ್ಕಿಪ್ಪಿಂಗ್ ಆದರೂ ಹಾಡ್ತೀನಿ, ಅಥವಾ ಸ್ಟ್ರೆಚ್ಚಿಂಗು, ಒಂದು ಬೇಸಿಕ್ ಎಕ್ಸಸೈಸು ನೆಕ್ಕಿಗೆ, ಹ್ಯಾಂಡ್ಸಿಗೆ, ಆರ್ಮ್ಸಿಗೆ, ನಮ್ಮ ಲೋಯರ್ ಬಾಡಿಗಾಗಿರ್ಬೋದು. ಫಸ್ಟು ಯಾವುದೇ ಎಕ್ಸಸೈಸ್ ಮಾಡಬೇಕಿದ್ರೂ ನಾವು ಈ ಥರ ಬೇಸಿಕ್ ಎಕ್ಸಸೈಸ್ ನಾವು ಮಾಡ್ಕೊಬೇಕು. ಅದಾದಮೇಲೆ ನಾವು ಆ್ಯಕ್ಚುಯಲ್ ಎಕ್ಸಸೈಸಸ್ ಏನಿರುತ್ತೆ ಅದನ್ನು ನಾವು ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಏನಪ್ಪ ವ್ಲಾಗಲ್ಲಿ ಬರೀ ಫಿಟ್ನೆಸ್ಸು ಎಕ್ಸಸೈಸು ಅಂತ ಹೇಳ್ತಾಳೆ ಅಂದ್ಕೊತೀರಾ. ಎಸ್, ಅಫ್ಕೋರ್ಸ್ ನಾನು ಸ್ವಲ್ಪ ಫಿಟ್ನೆಸ್ ಕಾನ್ಷಿಯಸ್ ಆಗಿರ್ತೀನಿ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ, ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಫಸ್ಟು ನಮಗೆ ನಾವು ಪ್ರಿಫರೆನ್ಸ್ ಕೊಡಬೇಕು, ನಮಗೆ ನಾವು ಟೈಮ್ ಕೊಡಬೇಕು. ನಾವು ಹೆಲ್ದಿಯಾಗಿದ್ದರೆ, ನಾವು ಫಿಟ್ಟಾಗಿದ್ರೇ ಮನೇಲಿರೋರೆಲ್ಲರೂ ನಾವು ನೋಡ್ಕೊಳಕ್ಕಾಗೋದು ಅಂತ. ಸೊ ಹಂಗಾಗಿ ಬರೀ ಎಕ್ಸಸೈಸ್ ಮಾಡಿಕೊಂಡು ನಾವೇನೋ 100 ವರ್ಷ ಬದುಕ್ತೀವಿ ಅಂತ ಅಲ್ಲ, ಇರೋ ಅಷ್ಟು ದಿನ ನಾವು 50 ವರ್ಷನೇ ಬದುಕಿರಲಿ, 30 ವರ್ಷನೇ ಇರಲಿ, ನಮ್ಮ ಆಯಸ್ಸನ್ನು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾಳೆ ಏನಾಗ್ತೀವೋ ಅಂತ ನಮಗೆ ಗೊತ್ತಿರಲ್ಲ. ಇರೋ ಅಷ್ಟು ದಿನ ನಾವು ಎಷ್ಟು ದಿನ ಇದ್ವಿ, ಎಷ್ಟು ವರ್ಷ ಇದ್ವಿ ಅನ್ನೋಕ್ಕಿಂತ ಕ್ವಾಲಿಟಿ ಆಫ್ ಲೈಫು, ಆ ಕ್ವಾಲಿಟಿಗೂ ಮತ್ತು ನಾವು ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೂ, ನಾವು ಯಾವ ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ದಟ್ ನಾನು ಹೇಳೋದು, 3 ದಿನ ಇರಲಿ, 30 ವರ್ಷನೇ ಇರಲಿ, ಕ್ವಾಲಿಟಿ ಆಫ್ ಲಿವಿಂಗ್, ನಾವು ಅದು ಏನಿರ್ತೀವಿ ನಮ್ಮ ಹೆಲ್ತ್ ಅದನ್ನು ನೀಟಾಗಿ ಇಟ್ಕೊಳ್ಳೋಣ ಅಂತ ನನ್ನ ಇಂಟೆನ್ಷನ್ ಅಷ್ಟೇ. ನನ್ನ ಮೈಂಡ್ಸೆಟ್ ಆ ಥರ. ನಮಗಿವಾಗ 30 ವರ್ಷನೇ ಆಗಿದ್ರೂ ನಾವು ಯೋಚನೆ ಮಾಡೋದು 60 ವರ್ಷದವ್ರ ಥರ. 60 ವರ್ಷದ ಏಜ್ ಇರ್ತಾರಲ್ಲ, ಏಜ್ ಗ್ರೂಪ್ನವರು, ಆ ಥರ ಯೋಚನೆ ಮಾಡಬೇಕು. ನಮಗೆ ಇವಾಗ BP, ಶುಗರ್ ಏನೇ ಇಲ್ಲದೆ ಇರ್ಬೋದು, ಬಟ್ ನಾಳೆ ಬರ್ದೇ ಇರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಎಕ್ಸಸೈಸ್ ಮಾಡಿದ ತಕ್ಷಣವೇ BP, ಶುಗರ್ ನಮಗೇನು ಬರಲ್ಲಪ್ಪ, ನಾವು 100 ವರ್ಷ ಚೆನ್ನಾಗಿರ್ತೀವಿ, ಅದಲ್ಲ. ಸೊ ಇವತ್ತೇನಿದ್ದೀವಿ, ನಾವು ಒಂದು ವೀಕ್ ಇದ್ರೂ ಆ ಕ್ವಾಲಿಟಿ, ನಾವು ಏನು ನಮ್ಮ ಲೈಫ್ ಸ್ಟೈಲ್ ಇರುತ್ತೆ, ಆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವಾಗ 100 ವರ್ಷನ ಅಳ್ಕೊಂಡು ನಾವು 60 ವರ್ಷ ನಾವು ನರಳ್ಕೊಂಡು ಮಂಡಿ ನೋವು, ಸೊಂಟ ನೋವು ಅಂದ್ಕೊಂಡು ನರಳ್ಕೊಂಡು ಬದುಕೋಕ್ಕಿಂತ ನಾಳೆನೇ ಹೋಗ್ಲಿ ಗುರು, ಅಲ್ಲಿವರೆಗೂ ಚೆನ್ನಾಗಿರೋಣ, ಅಲ್ಲಿವರೆಗೂ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡು, ನಮ್ಮ ಸುತ್ತಮುತ್ತ ಇರೋರ ಆರೋಗ್ಯನೂ ನಾವು ಕಾಪಾಡಿಕೊಂಡು ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡೋಣ ಅಂತ. ಇದೊಂಥರ ಎಡಿಕ್ಷನ್ ಥರ ಆಗಬೇಕು ನಮಗೆ. 3 ದಿನದ ಬಾಳು ಅನ್ನೋ ಥರ
3 ದಿನ ಮಾಡಿಬಿಟ್ಟು 3 ದಿನ ನಾನು ಮಾಡ್ತಾಯಿದ್ದೀನಿ, ನಾನು ಡಯಟ್ ಮಾಡ್ತಾಯಿದ್ದೀನಿ, ನಾನು ಫಿಟ್ಟಾಗಿದ್ದೀನಿ, ಫೈನ್ ಆಗಿದ್ದೀನಿ, ಯಾರಿಗೆ ಗೊತ್ತು ಒಳಗಡೆ ಏನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಹೇಳೋದು, ನಮ್ಮ ಆರೋಗ್ಯ ಬೇರೆಯವ್ರ ಕೈಯಲ್ಲಿಲ್ಲ, ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇರುತ್ತೆ, ನಾವೇ ಕಾಪಾಡ್ಕೋಬೇಕು. ಇದನ್ನು ನಮಗೋಸ್ಕರ ನಾವೇ ಮಾಡ್ಕೊಬೇಕು, ನಮಗೋಸ್ಕರ ಯಾರೋ ಬೇರೆಯವ್ರು ಬಂದು ಮಾಡೋದಿಲ್ಲ, ಇದನ್ನು ನಾವೇ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾವು ವೆಯ್ಟ್ ಲಾಸ್ ಆಗಬೇಕು, ಸಣ್ಣ ಆಗಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಕ್ಕಿಂತ, ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ನಾವು ಯಾರಿಗೆ ಇಷ್ಟ ಆಗಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಸ್ಲಿಮ್ ಆಗಿರಬೇಕು, ನಾವು ಎಲ್ಲ ಥರ ಬಟ್ಟೆ ಹಾಕ್ಕೊಬೇಕು, ಸ್ಟೈಲಿಶ್ ಆಗಿರಬೇಕು, ಮಾಡ್ರನ್ ಆಗಿರಬೇಕು. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಅದನ್ನು ಬಿಟ್ಟು ಇನ್ನು ಈ ಥರನೂ ಯೋಚನೆ ಮಾಡಬೇಕು. ಹೆಲ್ದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ನಮ್ಮ ಇವಾಗಿನ ಲೈಫ್ ಸ್ಟೈಲಲ್ಲಿ ನೀಡೆಡ್ ಕಣ್ರಿ, 100% ಮಾಡಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ನಾವು ಡೈಲಿ 20 ಮಿನಿಟ್ಸ್ ಟು 30 ಮಿನಿಟ್ಸು ನಾವು ಎಕ್ಸಸೈಸ್ ಮಾಡಲೇಬೇಕು. ಇವಾಗಿನ ಲೈಫ್ ಸ್ಟೈಲಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದನೇ ನೀವು ಅಭ್ಯಾಸ ಮಾಡಬೇಕು. ಸಣ್ಣ ಮಕ್ಕಳು ಬಿಡಿ, ಅಟ್ಲೀಸ್ಟ್ ಸೈಕ್ಲಿಂಗ್ ಮಾಡ್ತಾರೆ, ಆಟ ಆಡ್ತಾರೆ ಹೊರಗಡೆ, ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಒಂದು ಇದ್ದೇ ಇರುತ್ತೆ. ಹೊರಗಡೆ ಆಟ ಆಡೋದಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಯಾವುದಾದ್ರೂ ಒಂದು ಇರುತ್ತೆ. ಸ್ಕೂಲಲ್ಲಿ ಆಟ ಆಡಿಸ್ತಾರೆ ಅಥವಾ ಮನೆ ಹತ್ರ ಆಟ ಆಡ್ತಾರೆ, ಅವ್ರಿಗೆ ಏನಾದರೂ ಇರುತ್ತೆ. ಬಟ್ ನಮಗೆ ಎಸ್ಪೆಷಲಿ ವುಮೆನ್ಸ್ ಆಗಲಿ ಮೆನ್ಸ್ ಆಗಲಿ ಎಲ್ರಿಗೂ ಆರೋಗ್ಯ ಅಂದರೆ ಎಲ್ರಿಗೂ ಒಂದೇ, ಅವ್ರಿಗಾದರೂ ಅಷ್ಟೇ, ನಮಗಾದರೂ ಅಷ್ಟೇ. ಫ್ರೆಂಡ್ಸ್, ಇವಾಗ ವಾರ್ಮಪ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ವ, ಸ್ವೆಟ್ ಆಗಿದ್ದೀನಿ ಲೈಟಾಗಿ. ಇದು ನಂದು 50% ಅನ್ಬೋದು, 40% ಅಂತ ಹೇಳ್ಬೋದು. ಆ್ಯಕ್ಚುಲಿ ವರ್ಕೌಟು ನಂದು ಸ್ಟ್ರೆಂತ್ ವರ್ಕೌಟು ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ ಸ್ಟ್ರೆಂತ್ ವರ್ಕೌಟ್ ಯಾವತ್ತೂ ಮಾಡಬಾರ್ದು. ಫಸ್ಟು ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸು ನಾನು ವಾರ್ಮಪ್ ಮಾಡಿದೆ, ಅದಾದಮೇಲೆ ನಾನು ಸ್ಟ್ರೆಂತ್ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಅದೂ ಪಾರ್ಟ್ ಅಂದರೆ ಲೈಕ್ ಫಸ್ಟು ಹ್ಯಾಂಡ್ಸಿಗೆ ಇರ್ಬೋದು, ಹಾರ್ಮ್ಸು ಕಾನ್ಸಂಟ್ರೇಟ್ ಮಾಡೋದು, ಆಮೇಲೆ ಚೆಸ್ಟು, ಆಮೇಲೆ ಅಬ್ಡಾಮಿನಲ್, ಆಮೇಲೆ ಲೋಯರ್ ಅಬ್ಡಾಮಿನಲ್, ಆಮೇಲೆ ಲೆಗ್ಸ್, ಥೈಸ್. ಈ ಥರ ನಾವು ಒಂದೊಂದಾಗಿ ಸುಮ್ಮನೆ ಬೇಕಾಬಿಟ್ಟು, ಅದರಲ್ಲೂ ಒಂದು ಡಿಸಿಪ್ಲಿನ್ ಅಂತ ಫಾಲೋ ಮಾಡಬೇಕಾಗುತ್ತೆ. ನಾವು ಸುಮ್ಮನೆ ಮನಸ ಇಚ್ಛೆ ಎಕ್ಸಸೈಸ್ ಮಾಡೋದು ಅದಲ್ಲ. ನೀವು ಯಾವ ಟೈಮ್ಗಾದರೂ ಮಾಡಿ, ಅದು ಮ್ಯಾಟ್ರ್ ಆಗಲ್ಲ. ಆದರೆ ಮಾಡೋ ಎಕ್ಸಸೈಸ್ನ ಡಿಸಿಪ್ಲಿನಾಗಿ ಕೌಂಟ್ ಕೊಟ್ಕೊಂಡು ನೀವು ಮಾಡಿದ್ರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ, ತುಂಬ ಒಳ್ಳೆಯದು ಕೂಡ. ನಿಮಗೆ ನೀವು ಯಾವತ್ತೂ ಚೀಟ್ ಮಾಡ್ಕೊಬಾರ್ದು. ಎಕ್ಸಾಂಪಲ್, ಇವಾಗ ನಾವು ಒಂದು 15 to 20 ರೌಂಡ್ಸ್ 20 ಮಾಡಬೇಕು ಅಂತ ಇರುತ್ತೆ ಸೆಟ್ಸು, ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡೋದು. ಸೊ ದಟ್ ನಿಮಗೆ ನೀವೇ ಚೀಟ್ ಮಾಡ್ಕೊಳ್ಳೋದು, ಅದರಿಂದ ಲಾಸ್ ಬೇರೆಯವ್ರಿಗಾಗಲ್ಲ, ನಿಮಗೆ ಲಾಸ್ ಆಗೋದು. ಸೊ ಬೆಟರು ಒಂದು 2 ಎಕ್ಸಸೈಸ್ ಆಗಲಿ 3 ಆಗಲಿ, ಅದನ್ನು ಡಿಸಿಪ್ಲಿನಾಗಿ ಕೌಂಟ್ ಕೊಡ್ಕೊಂಡು ನೀಟಾಗಿ ಮಾಡಬೇಕು ಫುಲ್ಲು. ಆ್ಯಂಡ್ ಫ್ರೆಂಡ್ಸ್, ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನಗೆ ಫ್ಯಾಟ್ ಎಲ್ಲಿ ಕನ್ಸ್ಯೂಮ್ ಆಗಿದೆ ಅಂತ. ಸೊ ದಟ್ ನಾನು ಆ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೌಂಟ್ ಕೊಟ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ ಕೌಂಟ್ನ. ಅಟ್ ಎ ಟೈಮ್ ನನ್ನ ಸಾಂಗ್ನ ಎಂಜಾಯ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತಾ ಇರೋವಂಥದ್ದು. ಆಮೇಲೆ ಇಲ್ಲಿ ಎಕ್ಸಸೈಸ್ನ ನಾನು ಡೀಟೇಲಿಂಗಾಗಿ ವಿಡಿಯೋ ಹಾಕ್ತಾಯಿಲ್ಲ, ಕೆಲವೊಂದು ಹೈಲೈಟ್ಸ್ನ ಮಾತ್ರ ನಾನು ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡು ವ್ಲಾಗಲ್ಲಿ ಹಾಕಿರೋ ಅಂಥದ್ದು. ಇಫ್ ಯು ವಾಂಟ್, ನಿಮ್ಗೆ ಯಾರಿಗಾದ್ರೂ ಬೇಕು ಕೌಂಟಿಂಗಲ್ಲಿ ನಮಗೆ ಎಲ್ಪ್ ಆಗುತ್ತೆ ವಿಡಿಯೋ ಮಾಡಿ ಹಾಕಿ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಕೌಂಟ್ ಕೊಟ್ಕೊಂಡು ವಿಡಿಯೋ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಆ್ಯಂಡ್ ಇನ್ನೊಂದು, ನಾನು ಎಕ್ಸಸೈಸ್ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಇಕ್ವಿಪ್ಮೆಂಟ್ಸ್ ಇದೆಯಲ್ಲ, ಅದು ಆನ್ಲೈನಲ್ಲೇ ಬೈ ಮಾಡಿರೋ ಅಂಥದ್ದು. ಅದ್ರದ್ದು ಪ್ರೈಸು ಲಿಂಕು ಬೇಕಿದ್ದರೆ ಕೆಲವೊಂದಿದೆ ಲಿಂಕು, ಕೆಲವೊಂದಿಲ್ಲ. ಕೆಲವೊಂದು ನಾನು ಇಲ್ಲೇ ಶಾಪಲ್ಲಿ ಬೈ ಮಾಡಿರೋದು, ಇನ್ನೊಂದು ಕೆಲವೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ಏನಿಲ್ಲ, ಒಂದು 2000 ಒಳಗೇನೆ ನಾನು ತಗೊಂಡಿರೋ ಅಂಥದ್ದು ಇಕ್ವಿಪ್ಮೆಂಟ್ಸು. ನಾವು ಹೆಲ್ತಿಯಾಗಿರ್ತೀವಿ, ಫಿಟ್ಟಾಗಿರ್ತೀವಿ ಅಂತ ಅಂದರೆ ಒಂದು 2000 ಯಾರೂ ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ ಹೇಳಿ. ಅಫ್ಕೋರ್ಸ್ ಇವಾಗ ಜಿಮ್ ಅಂತ ಅಂದ್ರೇ 14 to 15K ಇರುತ್ತೆ, ಇಯರ್ ಪ್ಯಾಕೇಜ್ ತೊಗೊಳ್ತೀವಿ ಅಂತ ಅಂದರೆ. ಓಕೆ, ನಮಗೆ ಜಿಮ್ಗೆ ಹೋಗೋಕ್ಕಾಗಲ್ಲ, ನಾವು ಮನೇಲೇ ಮಾಡ್ಕೊತೀವಿ ಅಂದರೆ ಒಂದು 2000 ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ ಹೇಳಿ, ಮಾಡ್ಬೋದು. ಸೊ ದಟ್ ನಿಮಗೆ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ.
ಒಂದು ವಿಡಿಯೋ, ಒಂದು ವ್ಲಾಗ್ ಅಂತ ಅಂದಮೇಲೆ ಅದರಲ್ಲಿ ಒಂದು 100% ಬೇಡ, ಅದರಲ್ಲಿ ಒಂದು 30% ನಮಗೆ ಯೂಸ್ಫುಲ್ ಆಗೋ ಅಂಥದ್ದು ಏನಾದರೂ ಒಂದು ಕಂಟೆಂಟ್ ಇರಬೇಕು, ಏನಾದರೂ ಒಂದು ವಿಷಯ ಇರಬೇಕು ಅನ್ನೋದು ಒಂದು ಇಂಟೆನ್ಷನ್ನಿಂದ ನಾನು ಈ ವಿಡಿಯೋಸ್ನ ವ್ಲಾಗಲ್ಲಿ ಹ್ಯಾಡ್ ಮಾಡೋ ಅಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನೋಡಿ ಅಂತ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಸಿ ಯು. ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡಿದ್ರಲ್ಲ ಇವತ್ತು ಹೇಗಿತ್ತು ನನ್ನ ಡೇ ಅಂತ. ಇಟ್ ವಾಸ್ ರಿಯಲಿ ಆಸಮ್. ತುಂಬ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾಯಿದೆ. ಐ ಆಮ್ ಫೀಲಿಂಗ್ ವೆರಿ ರಿಲ್ಯಾಕ್ಸ್. ತುಂಬ ಗ್ರೇಸ್ಫುಲ್ ಆಗಿತ್ತು ಇವತ್ತಿನ ಡೇ. ಎಷ್ಟು ಎನರ್ಜಿಕ್ ಆಗಿದ್ದೆ ಇವತ್ತು. ಎಕ್ಸಸೈಸು ಯೂಶ್ವಲ್ಗಿಂತ ಒಂದು 10 minutes ಜಾಸ್ತಿನೇ ಮಾಡಿದ್ದೀನಿ ಇವತ್ತು ಎಕ್ಸಸೈಸು. ಸೊ ಐ ಹ್ಯಾವ್ ಟು ಟೇಕ್ ಬಾತ್ ನೌ ಆ್ಯಂಡ್ ಹ್ಯಾವ್ ಟು ಪ್ರಿಪೇರ್ ಲಂಚ್ ಫಾರ್ ಮೈ ಸೆಲ್ಫ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಲವ್ ಯು.